ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ನಾನಿವತ್ತು ಬಂಗ್ಡಾ ಮೀನಿನ ತಂದೂರಿ ಹಾಗೆ ಬಂಗ್ಡಾ ಮೀನಿನ ಫ್ರೈ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಏನೇನು ಸಾಮಗ್ರಿ ಬೇಕು ಅಂತ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ, ಅಂದರೆ 3 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಎಷ್ಟು ಪ್ರಮಾಣ ಅಂತಂದರೆ ನಾನಿಲ್ಲಿ ಅರ್ಧ ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಅದರದ್ದು 1/4 ಭಾಗದಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅಷ್ಟೇ, ನೋಡ್ತಾ ಇರ್ಬೋದು. ಹಾಗೆ ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಯನ್ನು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಹುಣಸೆ ಹಣ್ಣನ್ನು ಅಂದರೆ ಬೀಜ ಅಥವಾ ಅದರದ್ದು ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ನಾನಿಲ್ಲಿ ಶುಂಠಿಯನ್ನು ತೊಗೊಂಡಿದ್ದೀನಿ, ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ. ಹಾಗೆ 15 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಬಡಸೊಪ್ಪು ಅಂದರೆ ಸೋಂಪನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಹಾಗೆ ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾನಿಲ್ಲಿ ರುಬ್ಕೊಳ್ಬೇಕು. ನಾನಿಲ್ಲಿ ಹಸಿದನ್ನೇ ರುಬ್ಕೊಳ್ತಾ ಇದ್ದೀನಿ. ತುಂಬ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಾನಿಲ್ಲಿ ಹುಣಸೆಹಣ್ಣು ಕೂಡ ಹಾಗೆ ಬಿಡಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೆನೆ ಹಾಕಿ ಇಟ್ಕೊಂಡು ಬೇಕಾದರೆ ರುಬ್ಲಿಕ್ಕೆ ಹಾಕ್ಬೋದು. ಹಾಗೆ ಎಲ್ಲವನ್ನು ಒಂದು ಸರಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸಮೇತ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಮಸಾಲ ಕೂಡ ತುಂಬ ಅಂದರೆ ಟೇಸ್ಟ್ ಆಗಿರುತ್ತೆ, ಅಂದರೆ ರುಚಿಯಾಗಿರುತ್ತೆ ಹೇಳಿ, ಆ ಕಾರಣದಿಂದ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಮೀನನ್ನು ಕಟ್ ಮಾಡಿ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆ ಹಾಕಿಟ್ಟಿದ್ದೆ. ಈಗ ತುಂಬ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಹೀರ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಮೇಲ್ಗಡೆ ಅಂದರೆ ಈ ಥರ ಏನಾರ ಥರ ಕಟ್ ಮಾಡಿಟ್ಟಿದ್ದೀನಿ, ನೋಡ್ತಾ ಇರೋ ಅಂದರೆ ಗೀರು ಹೊಡೆದಿಟ್ಟಿದ್ದೀನಿ ಅಂತ ಹೇಳ್ತೀವಲ್ಲ, ಆ ಥರ ಮಾಡಿಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ರುಬ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಳಿ. ಹಾಗೆ ಅದ್ರ ಫ್ಲೇವರ್ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಬಳಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಬಳಸ್ಕೊಂಡು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಉಪ್ಪು ಕೂಡ ಮಸಾಲೆ ಕೂಡ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆ ಮೀನಿಗೂ ಕೂಡ ಉಪ್ಪು ಮತ್ತು ಅರಿಶಿನ ಹಾಕಿ ನಾನಿಲ್ಲಿ ಕಲಸಿಟ್ಕೊಂಡಿದ್ದೆ, ಆ ಕಾರಣದಿಂದ ನಾನಲ್ಲಿ ಮೀನಿಗೂ ಕೂಡ ಉಪ್ಪು ಹಾಕಿದ್ದೀನಿ. ಹಾಗೆ ಎಲ್ಲ ಮೀನನ್ನು ಹಾಕ್ಕೊಂಡು ನಾನಿಲ್ಲಿ ಮಸಾಲನ ಹಚ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲವನ್ನು ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಸಾಲ ತಾಗಿಸ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹೀರಿತು ಅಂತ ಅಂದರೆ ಮತ್ತು ಹುಳಿ ಮೀನಿಗೆ 3 ಕರೆಕ್ಟಾಗಿ ಹದದಲ್ಲಿ ಹೀರ್ಕೊಳ್ತು ಅಂತ ಅಂದರೆ ಮೀನು ತುಂಬ ಸಖತ್ತಾಗಿರುತ್ತೆ, ತಿನ್ನಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಂತ ಅನಿಸುತ್ತೆ. ಒಳಗಡೆ ಅಂದರೆ ಮೀನಿನ ಹೊಟ್ಟೆಯ ಭಾಗಕ್ಕೂ ಕೂಡ ನಾನಿಲ್ಲಿ ಮಸಾಲಾನ ಹಾಕಿ ತುಂಬ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಸಾಲಾನ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು. ನೋಡಿ, ಇದು 1 kg ಮೀನಿದು, ಆ ಕಾರಣದಿಂದ ಅಂದರೆ 9 ಮೀನಿದೆ ಇದರಲ್ಲಿ. 1 kgಗೆ 9 ಅಥವಾ 8 ಮೀನು ತೂಗುತ್ತೆ ಅಷ್ಟೇ, ನೋಡ್ತಾರೆ. ಮಸಾಲೆ ಕೂಡ ಹಚ್ಚಿಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ತಾಸು ಬಿಟ್ಟ ಮೇಲೆ ನಾನಿಲ್ಲಿ ಒಂದು ಹಂಚಿಡ್ತಾ ಇದ್ದೀನಿ, ನೋಡ್ತಾ ಇರೋದು. ಮೀನು ಫ್ರೈಗೆ ಹಂಚನ್ನು ಯೂಸ್ ಮಾಡ್ತೀವಲ್ಲ, ಅದನ್ನು ಬಳಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಂಚ್ಕಾದ್ಮೇಲೆ. ನೀವು ಕೇಳ್ಬೋದು ಹಂಚು ಅಂತಂದರೆ ಯಾವುದಂತ, ತವ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಹಂಚು ಅಂತ ಕರಿತೀವಿ, ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಹಾಗೆ ಮಸಾಲನ ಇನ್ನೊಂದು ಸರಿ ಚೆನ್ನಾಗಿ ಹಚ್ಕೊತಾ ನಾನು ಬಿಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ತಂದೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಅಂದರೆ ಫಿಶ್ ತಂದೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದೇ ಮಸಾಲೆ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ. ತಂದೂರಿ ಅಂತೂ ಸಖತ್ತಾಗಿ ಬರುತ್ತೆ ಇದು. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಾವಿಲ್ಲಿ ಮೀನನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತಿಲ್ಲ, ಆ ಕಾರಣದಿಂದ. ಹಾಗೆ ಒಂದು ಸೈಡಿಗೆ ಮಸಾಲಾನ ಹಚ್ಕೊಂಡು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ಮಡಿಸಿ ಈ ಥರ ಇಟ್ಕೊಂಡ್ರೆ ಆಯಿತು. ಹಾಗೆ ಮೇಲ್ಗಡೆನೂ ಕೂಡ ಸ್ವಲ್ಪ ಮಸಾಲನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀಟಾಗಿ ಒಂದು ಸರಿ ಬೇಯುತ್ತನ ಇಟ್ಟರೆ ಆಯ್ತು ಇದು. ನೋಡಿ, ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ನಾವೀಗ ನಿಧಾನವಾಗಿ ತಿರುಗಿ ಹಾಕ್ಕೊಂಡ್ರೆ ಆಯಿತು. ಹಾಗೆ ನಿಧಾನವಾಗಿ ತಿರುಗಿಸ್ಕೊಂಡ್ರೆ ಆಯಿತು, ಅಂದರೆ ಉಲ್ಟಾ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ. ತಂದೂರಿ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸರಿ ಮಾಡಿಕೊಂಡ್ರೆ ಪದೇ ಪದೇ ಇದೇ ರೀತಿ
ಮಸಾಲವನ್ನು ಯೂಸ್ ಮಾಡಿ ಮಾಡ್ಕೊಳ್ಬೇಕಂತ ನಿಮಗೆ ಅನಿಸುತ್ತೆ, ಅಷ್ಟು ಸಖತ್ತಾಗಿ ಬರುತ್ತೆ. ಹಾಗೆ ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ಇನ್ನೊಮ್ಮೆ ಮಸಾಲವನ್ನು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಸಾಧ್ಯವಾಗಿ ಬೇಕು ಅಂತ ಅನಿಸಿದ್ರೆ ಮಾತ್ರ ಹಚ್ಕೊಳ್ಳಿ. ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಸುಡ್ಲಿಕ್ಕೆ ಉಂಟಲ್ಲ ಆ ಕಾರಣದಿಂದ ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ. ಹಾಗೆ ನೀಟಾಗಿ ಇದನ್ನು ಎಲ್ಲ ಕಡೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಮೀನನ್ನು. ಫಿಶ್ ಅಂತಂದರೆ ಬೇಗ ಬೆಂದ್ಬಿಡುತ್ತೆ ಈ ಮೀನು ಸಾಮಾನ್ಯವಾಗಿ ಎಲ್ಲ ಮೀನು ಕೂಡ ಬೇಗ ಬೆಂದ್ಬಿಡುತ್ತೆ, ಟೈಮೇನು ಜಾಸ್ತಿ ಹಿಡಿಯಲ್ಲ. ಹಾಗೆ ನಾನಿಲ್ಲಿ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಪೂರ್ತಿ ವಿಡಿಯೋ ತೋರಿಸ್ತಾ ಇದ್ದೀನಿ, ಅಂದರೆ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಕಾರಣದಿಂದ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ನಾನು ಈ ಕಡೆ ತಂದೂರಿ ಮಾಡಲಿಕ್ಕೆ ಒಂದು ಸ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಕೂಡ ಆನ್ ಮಾಡ್ಕೊಂಡು ನಾನಿಲ್ಲಿ ಮೀನನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅಂದರೆ ಎಲ್ಲ ಕಡೆಯೂ ಬೆಂಕಿ ತಾಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಆ ಕಡೆ ಈ ಕಡೆ ಕೈಯಿಂದನೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೂ ತೊಂದರೆ ಇಲ್ಲ, ದೊಡ್ಡ ಉರಿಯಲ್ಲಿ ಉಟ್ಕೊಂಡ್ರೂ ತೊಂದರೆ ಇಲ್ಲ. ಇದನ್ನು ಫೋಲ್ಡ್ ಮಾಡಲಿಕ್ಕೆ ತುಂಬ ಸ್ವಲ್ಪ ನಿಮಗೆ ಅನಿಸ್ಬೋದು, ಹಿಡಿದಿದೆ ಅಂತ ಅನಿಸ್ಬೋದು, ಅಂದರೆ ಓಪನ್ ಆದರ ಥರ ಅನಿಸುತ್ತೆ ಅದು. ಹಾಗೆ ಆಗಿದೆ ನೋಡಿ, ಒಂದು ಫಿಶ್ ಆಗಿದೆ. ಇದೇ ರೀತಿ ಇನ್ನೊಂದು ಫಿಶನ್ನು ನಾನು ಹಾಕ್ತಾಯಿದ್ದೀನಿ, ಅಂದರೆ ಇನ್ನೊಂದು ಮೀನನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಅದೇ ರೀತಿ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಸುಟ್ಟಿದ್ರೆ ಆಯಿತು, ಅಂದರೆ ಬೆಂಕಿಯಲ್ಲಿ ಡೈರೆಕ್ಟಾಗಿ ಸುಟ್ಕೊಂಡ್ರೆ ಆಯಿತು. ಟೇಸ್ಟ್ ಅಂತೂ ನಿಜವಾಗ್ಲೂ ಒಮ್ಮೆ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಫಿಶ್ ತಂದೂರಿ ಅಂತೂ ಸಖತ್ತಾಗಿರುತ್ತೆ. ಹಾಗೆ ನಾನಿಲ್ಲಿ ಫಿಶ್ ಫ್ರೈ ಅಂದರೆ ಮೀನಿನ ಫ್ರೈಯನ್ನು ತೋರಿಸ್ತಾ ಇದ್ದೀನಿ. ಇದೇ ಮಸಾಲದಲ್ಲಿ ರವಾವನ್ನು ಹಚ್ಚಿ ನಾನಿಲ್ಲಿ, ಇದು ತೀರ ಸಣ್ಣ ರವದಿಂದ ನಾನು ಮಾಡ್ತಾಯಿದ್ದೀನಿ. ಲೈಟಾಗಿ ರವೆ ತಾಗಿಸ್ಬೇಕು, ತುಂಬ ದಪ್ಪ ಹಚ್ಚಿದರೆ ತುಂಬ ದಪ್ಪ ಅಂತ ಅನಿಸುತ್ತೆ. ಮಸಾಲನ್ನು ಕೂಡ ಸ್ವಲ್ಪ ಲೈಟಾಗಿ ಹಚ್ಕೊಂಡು ನಾವಿಲ್ಲಿ ಮೇಲುಗಡೆ ರವನ್ನು ಹಚ್ಚಿದರೆ ಲೈಟಾಗಿ ಬರುತ್ತೆ, ರವೆ ಕೂಡ ಅಷ್ಟು ತೆಳ್ಳಗೆ ಬರುತ್ತೆ. ಹಾಗೆ ಮೇಲ್ಗಡೆ ನಾನಿಲ್ಲಿ ಎಣ್ಣೆಯನ್ನು ಬಿಟ್ಕೊಳ್ತಾ ಇದ್ದೀನಿ. ನೀಟಾಗಿ ಎರಡೂ ಕಡೆಯೂ ನಾವು ಚೆನ್ನಾಗಿ, ಎರಡೂ ಕಡೆ ಅನ್ನೋದಕ್ಕಿಂತ 4 ಕಡೆ ಅಂತ ಹೇಳ್ಬೋದು, 4 ಕಡೆಯೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು, ಅಂದರೆ ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ಎಲ್ಲವನ್ನು ತಕ್ಕೊಂಡಿದ್ದೀನಿ. ಹಾಗೆ ತಂದೂರಿ ಕೂಡ, ಫಿಶ್ ತಂದೂರಿ ಕೂಡ ರೆಡಿ ಇದೆ. ಸಖತ್ತಾಗಿದೆ. ಟೇಸ್ಟ್ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಫಿಶ್ ಫ್ರೈ ಕೂಡ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.